ನಮಸ್ಕಾರಗಳು ಆತ್ಮೀಯ ಗೆಳೆಯರೇ, ಹಿತೈಷಿಗಳೇ, ಹಿರಿಯರೇ. ದಿವ್ಯಾರೂಪ ಚಾನಲಿಂದ ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ಎಲ್ಲ ಬಹುತೇಕ ಆತ್ಮೀಯರ ಕೋರಿಕೆಯ ಮೇರೆಗೆ ನನ್ನ ಪುಸ್ತಕವನ್ನು ಪರಿಚಯ ಮಾಡಿದ್ದೆ. ಅದರಲ್ಲಿ ಮೊದಲನೇ ಪುಸ್ತಕವನ್ನು ಪರಿಚಯ ಮಾಡಿದ್ದೆ. ಅದು ಮನಸ್ಸು ಹೂವಾಗಲಿ ಜೀವನ ಜೇನಾಗಲಿ. ಆ ಕೃತಿಯ ಬಗ್ಗೆ ವಿವರವಾಗಿ ನನ್ನ ವಿಡಿಯೋದಲ್ಲಿ ಹೇಳಿದ್ದೆ. ಅದು ಸ್ವಲ್ಪ ಲೆಂತಿ ಆದ್ರೂ ಭಾಳಷ್ಟು ಜನ ಆ ವಿಡಿಯೋನ ವೀಕ್ಷಣೆ ಮಾಡಿದ್ದೀರಿ, ಪ್ರತಿಕ್ರಿಯೆ ಕೊಟ್ಟಿದ್ದೀರಿ. ಅಂಥ ಕೃತಿಯನ್ನು ಓದುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದೀರಿ. ನಿಮಗೆಲ್ಲ ಮನದಾಳದ ಕೃತಜ್ಞತಾ ನಮಸ್ಕಾರಗಳು ಗೆಳೆಯರೇ. ಈಗ ನನ್ನ ಎರಡನೇ ಕೃತಿ ಔದಾರ್ಯದ ಜೀವನ, ಮಾಧುರ್ಯದ ಮಧುಬನ. ಇದು ಕೂಡ ನಾನು ಮೊದಲೇ ಹೇಳ್ದಂಗೆ ಸೆಲ್ಫಿ ಮೂಡಲ್ಲಿ ವಿಡಿಯೋ ಮಾಡೋದ್ರಿಂದ ಉಲ್ಟಾ ಕಾಣುತ್ತೆ. ಇರಲಿ, ಇದರಲ್ಲಿರೋ ವಿಚಾರಗಳು ನಿಮ್ಮ ಮುಂದೆ ನಾನು ಭಾಳ ಲೆಂತಿಯಾಗಿ ಏನಿಲ್ಲ, ಒಂದು 20-25 ನಿಮಿಷಗಳ ಒಳಗಡೆ ಇದರಲ್ಲಿರೋ ಸಾರಾಂಶವನ್ನು ನಿಮಗೆ ಹೇಳ್ತೀನಿ ಗೆಳೆಯರೆ. ಈ ಕೃತಿಯನ್ನು ಓದುವಂಥ ಪ್ರಯತ್ನ ಮಾಡಿರಂತೆ. ಇದರಲ್ಲಿ ಮೊದಲನೇ ಅಧ್ಯಾಯನೇ ಆಲೋಚನೆಯ ಮಹತ್ವ ಅಂತ. ನಮ್ಮ ಬಹುತೇಕ ಸಂದರ್ಭಗಳು ಹೇಳ್ದಂಗೆ ಯಾವತ್ತೂ ಸತ್ಯವಾದ ವಿಚಾರ, ಆಲೋಚನೆಗಳೇ ನಮ್ಮ ಜೀವನದಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತವೆ. ಎರಡು ಮಾತಿಲ್ಲ. ಅವರ್ ಲೈಫ್ ಈಸ್ ವಾಟ್ ಅವರ್ ಥಾಟ್ಸ್ ಮೇಕ್ ಇಟ್. ಅದರಲ್ಲಿ ನಾನು ಮೊದಲಿಗೆ ಹೇಳ್ತೀನಿ, ನಮ್ಮ ಜೀವನ ಈಗ ಯಾವುದೇ ರೀತಿಯಾದ ಪ್ರಪಾತದ ಸ್ಥಿತಿಯಲ್ಲಿರಲಿ, ನಾವು ಎಂಥದೇ ಕುಗ್ರಾಮದಲ್ಲಿ ವಾಸವಾಗಿರಲಿ, ಯಾರು ನಮ್ಮಡೆ ನೋಡದ ಪರಿಸ್ಥಿತಿಯೇ ನಮಗಿರಲಿ, ಎಲ್ಲ ರೀತಿಯ ಅನಾನುಕೂಲತೆಗಳೇ ಇರಲಿ, ಎಂಥದೇ ಸಂದರ್ಭಗಳು, ಊಹೆ ಮಾಡೋಕ್ಕಾಗದಿರ್ತಕ್ಕಂಥ ಕಷ್ಟಕರ ಸನ್ನಿವೇಶ ಇದ್ದರೂ ಕೂಡ ನಮ್ಮ ಮನಸ್ಸು ದೃಢವಾಗಿ ನಂಬಿಕೆಯಿಂದ ದೃಢ ಸಂಕಲ್ಪ ಮಾಡಿ ಎದ್ದು ನಿಂತರೆ ಮತ್ತೆ ಜೀವನ ಲಯ ಕಂಡುಕೊಳ್ಳುತ್ತೆ. ಕೆಲವೇ ವರ್ಷಗಳಲ್ಲಿ ಒಂದು ಅದ್ಭುತ ಮಟ್ಟಕ್ಕೆ ಬರ್ಬೋದು. ಅದಕ್ಕೆ ನಂಬಿಕೆಯ ಶಕ್ತಿ ಬೇಕು, ದೃಢ ಸಂಕಲ್ಪ ಬೇಕು ಅನ್ನೋದನ್ನ ನನ್ನ ಮೊದಲನೇ ಅಧ್ಯಾಯದಲ್ಲಿ ಆಲೋಚನೆಯ ಮಹತ್ವದಲ್ಲಿ ಹೇಳ್ತೇನೆ. ಇದರಲ್ಲಿ ಹಲವಾರು ಉದಾಹರಣೆಗಳನ್ನು ಕೊಡ್ತೀವಿ. ಏಕೆಂದರೆ ಎಂಥದೇ ಸಂದರ್ಭದಲ್ಲೂ ಕೂಡ ಪ್ರಪಂಚದಲ್ಲಿ ಮನಸ್ಸೇ ಮುಖ್ಯ ಆಗೋದ್ರಿಂದ ನಾವು ನಂಬಿಕೆಯೊಡನೆ ಕೆಲಸ ಮಾಡಿದಾಗ ನಮಗೆ ಜೀವನ ಮತ್ತೆ ಒಂದು ಆಶಾಕಿರಣಗಳು ಖಂಡಿತ ಕಂಡುಬರ್ತವೆ ಗೆಳೆಯರೆ. ಅದರಿಂದ ನಾವು ಧೈರ್ಯವಂತರಿಗೆ ಅದೃಷ್ಟ ಒಲಿಯೋದು ನಮ್ಮ ಮಾತಿರೋದ್ರಿಂದ ನಾವು ಧೈರ್ಯವಾಗಿ ಮುನ್ನಡೆಯುವ ಪ್ರಯತ್ನ ಮಾಡಬೇಕು ಅನ್ನೋದನ್ನ ಕೆಲವು ಉದಾಹರಣೆಗಳ ಮೂಲಕ ನಾನು ಮೊದಲನೇ ಅಧ್ಯಾಯದಲ್ಲಿ ಹೇಳ್ತೀನಿ. ಎರಡನೇದು ನಿಲ್ಲದ ಕಾಲಚಕ್ರ. ಹೌದು, ಹಗಲಿರುಳೆಂಬ ರೆಕ್ಕೆಗಳೊಡನೆ ಕಾಲದ ಪಕ್ಷಿ ಸದಾ ಹಾರ್ತಾ ಇರುತ್ತೆ ಗೆಳೆಯರೆ. ಆ ಕಾಲಚಕ್ರ ನಿಲ್ಲಲ್ಲ ನಮಗಾಗಿ. ಟೈಮ್ ಆ್ಯಂಡ್ ಟೈಡ್ಸ್ ವೆಯ್ಟ್ ಫಾರ್ ನನ್. ಆ ಕಾಲಕ್ಕೆ ಜೀವ ತುಂಬಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಹಿಂದೆ ಹೋಗಿರೋದೆಲ್ಲ ಹೋಗಲಿ. ವೆನ್ ಯು ಥಿಂಕ್ ಆಲ್ ಈಸ್ ಲಾಸ್ಟ್, ಜಸ್ಟ್ ರಿಮೆಂಬರ್ ಫ್ಯೂಚರ್ ರಿಮೈನ್ಸ್. ಎಲ್ಲ ಹೋಯ್ತು ಅಂತ ನಾವು ಯೋಚನೆ ಮಾಡುವಾಗ ಉಳಿದಿರೋ ಕಾಲವನ್ನು ನಾವು ಪರಿಗಣನೆ ಮಾಡ್ಕೋಬೇಕು. ದೃಢ ಸಂಕಲ್ಪ ಮಾಡಿ ಎದ್ದು ನಿಂತ ಮೇಲೆ ನಾವು ಒಂದೊಂದು ದಿನಕ್ಕೂ ಕೂಡ ಅರ್ಥಪೂರ್ಣವಾಗಿ ಜೀವದ ತುಂಬುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕು. ಉದಾಹರಣೆಗೆ ನಮಗೆ ಒಂದು ಭಯಂಕರವಾದ ದುಃಸ್ವಪ್ನ ಬಿದ್ದಿದೆ ಅಂತ ಅಂದ್ಕೊಬಿಡೋಣ. ಕನಸು, ಭಾಳ ಕೆಟ್ಟ ಕನಸು, ನಮ್ಮ ಕೈ ಕಾಲೇ ಆಡ್ಸೋಕ್ಕಾಗಲ್ಲ. ಭಾಳಷ್ಟು ಜನಕ್ಕೆ ಇದರ ಅನುಭವ ಆಗಿರುತ್ತೆ. ಆದರೂ ಕೂಡ ನಾವು ದೃಢ ಸಂಕಲ್ಪ ಮಾಡಿ ಮೊದಲಿಗೆ ಒಂದು ಬೆರಳನ್ನ ಅಲ್ಲಾಡಿಸ್ತೀವಿ, ಆಮೇಲೆ ಎಲ್ಲ ಬೆರಳುಗಳು, ಆಮೇಲೆ ಸಂಪೂರ್ಣ ಕೈ ಮೇಲೆ ಇಡ್ತಾ ಸಾಸ್ತೀವಿ. ಅದೇ ಥರ ಇನ್ನೊಂದು ಕೈ, ಇನ್ನೊಂದು ಕಾಲು, ಹೀಗೆ ಆಮೇಲೆ ಒಂದೇ ಸರಿ ನಮ್ಮ ಮೇಲೆ ಏನೋ ಒಂದು ಒತ್ತಡ ಇದೆ ಅನ್ನೋ ಸನ್ನಿವೇಶದಿಂದ ಹೊರಬರ್ತೀವಿ. ಹಲವು ವೇಳೆ ಇಂಥ ಕನಸುಗಳಲ್ಲಿ ಭಾಳಷ್ಟು ಜನಕ್ಕೆ ಆಗುತ್ತೆ. ಅದೇ ಥರ ನಾವು ನಮ್ಮ ಜೀವನ ಪ್ರಪಾತದ ಸ್ಥಿತಿಯಲ್ಲಿ ಬಿದ್ದಾಗ ಒಂದೊಂದೇ ದಿನಗಳಿಂದ ನಾವು ಅದನ್ನು ಜೀವ ತುಂಬುತ್ತಾ ಬರೋ ಸಾಧ್ಯತೆ ಹೆಚ್ಚಳವಾಗಿರುತ್ತೆ. ನಮ್ಮ ಇರತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ಅಟ್ಲೀಸ್ಟ್ ಒಂದು ದಿನಕ್ಕಾದ್ರೂ ಕ್ರೋಢೀಕರಿಸಿ ಧೈರ್ಯವಾಗಿ ಉಪಯೋಗಿಸೋದ್ರಿಂದ ಆ ಒಂದು ದಿನ ಚೆನ್ನಾಗಿರುತ್ತೆ. ಒಂದು ದಿನಗಳು ಚೆನ್ನಾಗಿದ್ದರೆ ಅದೇ ಥರ ಒಂದು ತಿಂಗಳು, ಒಂದು ವರ್ಷ, ಹೀಗೆ ಜೀವನ ಆಗುತ್ತೆ ಗೆಳೆಯರೆ. ಅದನ್ನಿಲ್ಲದ ಕಾಲಚಕ್ರ ಉರುಳುತ್ತಾ ಇರುವಾಗ ನಾವು ನಮ್ಮ ಪ್ರಯತ್ನವನ್ನು ಬಿಡದೆ ಸಾಗಿಸಬೇಕು ಅನ್ನೋದನ್ನ ನಿಲ್ಲದ ಕಾಲಚಕ್ರದಲ್ಲಿ ಹೇಳ್ತೀನಿ. ಹಂಗೆ ಮೂರನೇದು ಶೀರ್ಷಿಕೆ ಪ್ರಾರ್ಥನೆಯ ಪ್ರಭಾವ. ನಾವು ಹೇಳ್ದಂಗೆ ಪ್ರಾರ್ಥನೆ ದೇವರ ಮನಸ್ಸು ಬದಲಾಯಿಸ್ತೀವಿ ಹೋದರೂ ಕೂಡ ನಮ್ಮ ಮನಸ್ಸಂತೂ ಖಂಡಿತ ಬದಲಾಯಿಸುತ್ತೆ ಗೆಳೆಯರೆ. ಆ ಪ್ರಭಾವ ಅಂತೂ ಇದ್ದೇ ಇದೆ. ನಾವು ಯಾವುದೇ ಶಕ್ತಿಯನ್ನು ನಂಬಲಿ, ನಾವು ಯಾವುದೇ ದೇವರನ್ನು ನಂಬಲಿ, ಪ್ರಕೃತಿಯನ್ನು ನಂಬಲಿ, ಒಂದು ಶಕ್ತಿಯಂತೂ ಇದ್ದೇ ಇದೆ ಅಂತ ಮಹಾನ್ ವಿಜ್ಞಾನಿ ಐನ್ಸ್ಟೀನ್ ಕೂಡ ಹೇಳ್ತಾರೆ.
ಈ ಪ್ರಪಂಚದಲ್ಲಿ ಮನುಷ್ಯನ ಶಕ್ತಿಗಿಂತ ಮಿಗಿಲಾದ ಒಂದು ಶಕ್ತಿ ಇದೆ, ದ ಸೂಪರ್ ನ್ಯಾಚುರಲ್ ಪವರ್ ಅಂತ. ನಾವು ಅದನ್ನು ಕೆಲವರು ದೇವರು ಅನ್ಬೋದು, ಕೆಲವು ಶಕ್ತಿ ಅನ್ಬೋದು. ಒಟ್ಟಲ್ಲಿ ನಾವು ಪ್ರಾಮಾಣಿಕ ಮನಸ್ಸಿಂದ ಒಂದು ಪ್ರಾರ್ಥನೆ ಸಲ್ಲಿಸಿ, ನಮಗೆ ಕಷ್ಟಗಳನ್ನು ಕೊಡಬೇಡ ಅಂತ ಕೇಳೋಕ್ಕಿಂತ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿ ಕೊಡಪ್ಪ ಅಂತ ಕೇಳಿಕೊಂಡು ನಾವು ಮುನ್ನುಗ್ಗುವಂಥ ಪ್ರಯತ್ನವನ್ನು ಮಾಡಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎಲ್ಲ ಶಕ್ತಿಗಳು ನಿಮ್ಮೊಳಗೆ ಇವೆ, ಆದರೆ ಅದನ್ನು ಆ ಒಂದು ದೈವತ್ವದ ಶಕ್ತಿಯಿಂದ ಆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ನಮ್ಮ ಶಕ್ತಿಯನ್ನು ಕ್ರೋಢೀಕರಿಸ್ಕೊಂಡು ಮುಂದೆ ಬರ್ಬೋದು ಅಂತ. ನಾವು ಯಾವಾಗ ಒಂದೊಂದು ದಿನನ ಇದೇ ಥರ ನಾವು ದೃಢ ಸಂಕಲ್ಪದಿಂದ ಮುಂದುವರಿತಾ ಇದ್ದರೆ ನಾವು ಅಮೂಲ್ಯವಾದ ಕೊಡುಗೆಗಳನ್ನು ಕೊಡ್ಬೋದು. ಉರಿಯುತ್ತಿರುವ ದೀಪದಿಂದ ಮಾತ್ರ ಇನ್ನೊಂದು ದೀಪವನ್ನು ಹಚ್ಚೋಕ್ಕೆ ಸಾಧ್ಯ. ಅದೇ ಥರ ನಾವು ನಾಲೆಡ್ಜಬಲ್ಲಾಗಿ ಧೈರ್ಯವಂತರಾಗಿ ಮುನ್ನುಡಿದ್ರೆ ಇನ್ನೊಬ್ಬರಿಗೂ ಧೈರ್ಯ ಹೇಳ್ಬೋದು, ಇನ್ನೊಬ್ಬರ ಜೀವನವನ್ನು ಸುಧಾರಿಸ್ಬೋದು. ಬಟ್ ನಮ್ಮ ಜೀವನವನ್ನು ಸುಧಾರಿಸ್ಕೊಳ್ಳೋಕ್ಕೆ ನಾವು ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ಬೇಕು ಗೆಳೆಯರೆ. ಇದನ್ನು ನಾನು ಮನೋನಿಯಂತ್ರಣ ಅನ್ನೋ ವಿಭಾಗದಲ್ಲಿ ಹೇಳ್ತೀನಿ. ಯಯಾತಿ ಕಾದಂಬರಿ ಎಲ್ಲ ತಾವು ಓದಿರ್ತೀರ. ಅದರಲ್ಲಿ ಯತಿ ಒಂದು ಮಾತು ಹೇಳ್ತಾರೆ, ಪ್ರಪಂಚವನ್ನು ಗೆಲ್ಲುವಷ್ಟು ಸುಲಭವಲ್ಲ ಮನಸ್ಸನ್ನು ಗೆಲ್ಲುವುದು ಅಂತ. ನಮ್ಮ ಮನಸ್ಸು ಮೇಲೆ ನಾವು ನಿಯಂತ್ರಣ ಮಾಡಿದವರೆ ಅದೇ ನಮ್ಮನ್ನು ನಿಯಂತ್ರಣ ಮಾಡಿಬಿಡ್ತೆ ಗೆಳೆಯರೆ. ನಮ್ಮ ಮನಸ್ಸು ಮೇಲೆ ಯಾವ ಥರ ನಿಯಂತ್ರಣ ಮಾಡಬಹುದು ಅನ್ನೋದನ್ನ 10 ಹಲವು ಉದಾಹರಣೆಗಳ ಮೂಲಕ ನಾನು ಈ 5ನೇ ಶೀರ್ಷಿಕೆ ಮನೋನಿಯಂತ್ರಣದಲ್ಲಿ ಹೇಳ್ತೀನಿ. ವಿ ಡೋಂಟ್ ನೋ ವೆದರ್ ಸಕ್ಸಸ್ ಗಿವ್ಸ್ ಹ್ಯಾಪಿನೆಸ್ ಆರ್ ನಾಟ್, ಬಟ್ ಎ ಹ್ಯಾಪಿ ಮೈಂಡ್ ಕ್ಯಾನ್ ಆಲ್ವೇಸ್ ಲೀಡ್ಸ್ ಟು ಸಕ್ಸಸ್ ಅನ್ನೋ ಮಾತಿದೆ. ನಮಗೆ ಯಶಸ್ಸು ಸಂತೋಷ ತರ್ಬೋದು, ತರದೇ ಇರ್ಬೋದು, ಬಟ್ ಸಂತೋಷದ ಮನಸ್ಥಿತಿ ಯಶಸ್ಸನ್ನು ತಂದೇ ತರುತ್ತೆ ಗೆಳೆಯರೆ. ಅದರಿಂದ ನಾವು ಇಂಥ ಅದ್ಭುತವಾದ ಪರಿಸರದಲ್ಲಿದ್ದೀವಿ, ಒಳ್ಳೆಯ ದೇಶ ಮತ್ತು ಒಳ್ಳೆಯ ರಾಜ್ಯ. ಇಂಥ ದೇಶದಲ್ಲಿ ನಾವು ಯಾವತ್ತೂ ಕೂಡ ಒಳ್ಳೊಳ್ಳೆ ಉದಾಹರಣೆಗಳಿದೆ, ಒಳ್ಳೊಳ್ಳೆ ಕೆಲಸ ಮಾಡಿದವರಿದ್ದಾರೆ, ಮಹಾನ್ ವ್ಯಕ್ತಿಗಳ ಆದರ್ಶಗಳಿವೆ. ಅದನ್ನೆಲ್ಲ ನೋಡಿಕೊಂಡು ನಾವು ಯಾವತ್ತೂ ಕೂಡ ಪಾಸಿಟಿವ್ ಆಗಿ ಯಶಸ್ಸಿನತ್ತನೇ ನಾವು ಗಮನ ಹರಿಸಬೇಕು. ಅದೇ ಥರ ಸಹಕಾರ ಜೀವನ, ಸಹಜೀವನದ ಚಂದನ, ಪರಸ್ಪರ ಸಹಕಾರ ಮನೋಭಾವ ಇದ್ದಾಗ ನಮಗರಿವಿಲ್ಲದೆ ಹೆಂಗೆ ಒಗ್ಗಟ್ಟಿನಲ್ಲಿ ಬಲ ಇರುತ್ತೆ ಗೆಳೆಯರೆ. ನಾವು ಆದಷ್ಟು ಬೇರೆಯವರ ಒಳ್ಳೆಯ ಕೆಲಸಗಳನ್ನು ಪ್ರೋತ್ಸಾಹ ಮಾಡೋದು, ಅವರ ಕೆಟ್ಟ ಪರಿಸ್ಥಿತಿಯಲ್ಲಿ ಸಹಾಯ ಮಾಡೋದು, ಪರಸ್ಪರ ಸಹಜೀವನದಿಂದ ಇದ್ದಾಗ ನಮ್ಮ ಜೀವನ ಯೂನಿಟ್ಟಾಗಿ ಸಾಗೋದ್ರಿಂದ ಒಂದು ಒಳ್ಳೆಯದಾಗುತ್ತೆ ಅನ್ನೋದನ್ನ 6ನೇ ಶೀರ್ಷಿಕೆಯಡಿ ನಾನು ಹೇಳ್ತೀನಿ. ಅದೇ ಥರ 7ನೇದು ಜಯದ ಹಾದಿ ಅಂತ. ಈ ಬೆಟ್ಟ ಗುಡ್ಡಗಳಿಂದ ಹರಿಯತಕ್ಕಂಥ ನೂರಾರು ಜರಿಗಳಿಂದ ಕೆಳಗಡೆ ಇರೋ ಸಾಗರ ತುಂಬುತ್ತೆ. ಸಾಗರ ಕೆಳಗಡೆ ಇದೆ, ಅದರಿಂದ ಮೇಲಿಂದ ಹರಿಯೋ ನೀರು ಕೆಳಗಡೆ ತಲುಪುತ್ತೆ. ಅದೇ ಥರ ನಾವು ಯಾವತ್ತೂ ಕೂಡ ನಾವು ಯಶಸ್ಸು ಪಡಿಬೇಕಾದ್ರೆ ಬೇರೆಯವ್ರಿಗಿಂತ ಮುಂದೆ ಹೋಗ್ತೀವಿ ನಾವು ಪ್ರಯತ್ನ ಮಾಡಬಾರ್ದು ಗೆಳೆಯರೆ. ಅವ್ರನ್ನೇ ಮುಂದಕ್ಕೆ ಬಿಡಬೇಕು, ಒಳ್ಳೆಯದಾಗಲಿ ಅಂತ ಅವ್ರಿಗೂ ಶುಭ ಹಾರೈಸಬೇಕು. ಆವಾಗ ಅವರು ಅವ್ರಿಗೆ ಅರಿವಿಲ್ಲದೆ ಇದ್ದಂತೆ ನಮಗೂ ಕೂಡ ಸಹಾಯ ಮಾಡ್ತಾರೆ. ಯಾವತ್ತು ನಮ್ಮ ಹಿರಿಯರು ಹೇಳ್ತಾಯಿದ್ರು, ತೆಂಗಿನ ಮರ ಆಗಬಾರ್ದಂತೆ, ಎಲ್ಲರ ಕಣ್ಣು ಬಿಡುತ್ತೆ. ಬದನೆ ಹೊಲ ಆಗಬೇಕು ಅಂದರೆ ಹಾರಿಜಾಂಟಲ್ ಆಗಿ ಬೆಳಿಬೇಕು. ಆ ಥರ ಬೆಳೆದಾಗ ಯಾವುದೇ ರೀತಿಯಾದ ಅಸೂಯೆಗಳಿಗೆ ಅಲ್ಲಿ ದಾರಿಯಾಗಲ್ಲ. ಬೇರೆಯವ್ರನ್ನೂ ಗೆಲ್ಲಿಸಿ ನಾವು ಕೂಡ ಗೆಲ್ಬೋದು. ಅದನ್ನು ಜಯದ ಹಾದಿಯಲ್ಲಿ ನಾನು 7ನೇ ಅಧ್ಯಾಯದಲ್ಲಿ ವಿವರವಾಗಿ ವಿವರಿಸ್ತೀನಿ ಗೆಳೆಯರೆ. ತದನಂತರ ನಾವು 8ನೇ ಅಧ್ಯಾಯಕ್ಕೆ ಬರ್ತೇವೆ. ಅದರಲ್ಲೂ ಕೂಡ ಅನೇಕವಾದಂಥ ಉತ್ತಮವಾದ ಉದಾಹರಣೆಗಳು ಇವೆ. ನಾವು ಬಯಸಿದಂತೆ ಭಾಗ್ಯ ಬರುತ್ತೆ. ನಾವು ಯಶಸ್ಸನ್ನು ಯಾವ ಥರ ಬಯಸ್ತೀವಿ ಅದಕ್ಕೆ ಬೇಕಾದಂಥ ಸಿದ್ಧತೆ ಮಾಡಿಕೊಂಡ್ರೆ ನಾವೇನು ಬಯಸ್ತೀವಿ ಅದು ಖಂಡಿತ ಬರುತ್ತೆ. ಅದು ಹೇಗೆ ಅನ್ನೋದನ್ನು 8ನೇ ಅಧ್ಯಾಯ ನಿಮಗೆ ಸ್ಪಷ್ಟವಾದ ಉದಾಹರಣೆಗಳೊಂದಿಗೆ ತಿಳಿಸ್ಕೊಡುತ್ತೆ. 9ನೇ ಶೀರ್ಷಿಕೆ ದಿವ್ಯ ಪ್ರೇಮದ ಶಕ್ತಿ. ನಾವು ಯಾರನ್ನೇ ಆಗಲಿ ಮನದಾಳದಿಂದ ಪ್ರಾಮಾಣಿಕವಾಗಿ ಪ್ರೀತಿ, ವಿಶ್ವಾಸ, ಸ್ನೇಹವನ್ನು ಬಯಸಬೇಕು. ಅದು ಡಂಬಾಚಾರ ಇರಬಾರ್ದು, ಹೃದಯದಾಳದಿಂದ ಬರಬೇಕು. ಆಗ ನಮ್ಮ ಪ್ರೇಮದ ಶಕ್ತಿ ಭಾಳ ಸಹಾಯ ಮಾಡಿ ನಮಗೂ ಕೂಡ ವಾಪಸ್ ನಾವೇನು ಕೊಡ್ತೀವೋ ಅದು ಬರುತ್ತೆ. ನಮ್ಮ ಅಂತರದಲ್ಲಿರ್ತಕ್ಕಂಥ ಶಕ್ತಿನ ನಾವು ಒಳ್ಳೆಯ ವಿಚಾರಗಳಿಗೆ ಬಳಸಬೇಕು. ತನ್ನ ಬಲವೇ ಬಲ, ರಾಗಿ ಫಲವೇ ಫಲ ಅಂತಾರೆ. ನಮ್ಮ ಧನಾತ್ಮಕ ಶಕ್ತಿಗಳು ಬೇರೆಯವ್ರನ್ನ ಅವರ ಪ್ರಶಂಸೆ ಮಾಡೋದು ಕೂಡ ಒಂದಾಗಿರುತ್ತೆ. ಅದನ್ನು ನಾವು ಮಾಡಿದಾಗ ಅವರು ಕೂಡ ನಮ್ಮ ಕಷ್ಟ ಕಾಲದಲ್ಲಿ ಬರ್ತಾರೆ. ಹೀಗೆ ಪ್ರೇಮ ತನ್ನ ಜಾದುವನ್ನು ಶುರು ಮಾಡುತ್ತೆ ಗೆಳೆಯರೆ. ನಮಗೆ ಎಷ್ಟೋ ಸರಿ ಅರಿವಿರಲ್ಲ, ನಾವು ಯಾಕೆ ಬೇರೆಯವ್ರನ್ನ ಪ್ರೀತಿಸಬೇಕು, ಬೇರೆಯವ್ರಿಗೆ ಗೌರವಿಸಬೇಕು, ಬೇರೆಯವ್ರಿಗೆ ಸ್ನೇಹ ಹಸ್ತ ಚಾಚಬೇಕು, ಅವರೇ ಮೊದಲು ನಮ್ಮೆಡೆ ಚಾಚಲಿ ಅಂತ ಯೋಚನೆ ಮಾಡ್ತೀವಿ. ನಾವು ನಿಷ್ಕಲ್ಮಶ ಮನಸ್ಸಿಂದ ಅವರಿಗೆ ಶುಭ ಹಾರೈಸಿದಾಗ ನಮಗೂ ಕೂಡ ಖಂಡಿತ ಆ ಶುಭ ಫಲಗಳು ವಾಪಸ್ ಬರ್ತವೆ. 10ನೇ ಅಧ್ಯಾಯದಲ್ಲಿ ಮಾತೃರೂಪದ ಚೇತನ ಅಂತ ಹೇಳಿ ಇಲ್ಲಿ ಒಂದು ಸುಂದರವಾದ ಕಥೆ ಹೇಳ್ತೀನಿ. ಹಿಂದೆ ಒಂದು ಸರಿ ಹೇಳಿದ್ದೆ, ಆದರೂ ಕೂಡ ಮತ್ತೆ ಹೇಳೋದ್ರಲ್ಲಿ ಏನು ತಪ್ಪಾಗಲ್ಲ. ಒಳ್ಳೊಳ್ಳೆ ವಿಚಾರಗಳು ಮತ್ತೆ ಮತ್ತೆ ಮನನ ಮಾಡಿಕೊಡ್ಬೋದು.
ಇದರಲ್ಲಿ ಮಾತೃರೂಪದ ಚೇತನ ಹೆಂಗಿರಬೇಕು ಅಂದರೆ, ಒಬ್ಬ ತಾಯಿ ತನ್ನ ಮಕ್ಕಳನ್ನು ಯಾವ ಥರ ಧೈರ್ಯ ತುಂಬಿ ಬೆಳೆಸ್ತಾರೆ, ಅವರು ದೊಡ್ಡ ಯಶಸ್ಸನ್ನು ಕಾಣ್ತಾರೆ. ತಾಯಿ ಒಂದು ಕನಸು ಕಾಣ್ತಾಳೆ ಮಗುವಿನ ಏಳಿಗೆಗೆ, ಅದನ್ನು ಆ ಮಗು ಹೆಂಗೆ ನನಸು ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ಇದರಲ್ಲಿ ಒಬ್ಬ ಓಗ್ ಮ್ಯಾಂಡಿನೋ ಅಂತ ಲೇಖಕನ ಕಥೆ ಇದು. ಅವನ ತಾಯಿಗೆ ಅವನು ನನ್ನ ಮಗ ಬೆಳೆದು ಒಳ್ಳೆ ಲೇಖಕನಾಗಬೇಕು ಅಂತ ಮಹಾ ಹಂಬಲ ಇರುತ್ತೆ. ತಂದೆ ಇರಲ್ಲ, ಒಂದು ಸಾಮಾನ್ಯ ವರ್ಗದ ಕುಟುಂಬ. ಆಕೆ ತನ್ನ ಮಗ 1ನೇ ಕ್ಲಾಸ್ 2ನೇ ಕ್ಲಾಸ್ಲಿರುವಾಗಲೇ ದೊಡ್ಡವರು ಓದೋಂಥ ದಪ್ಪ ದಪ್ಪ ಪುಸ್ತಕಗಳನ್ನೇ ತಂದು ಮಗನ ಹತ್ರ ಓದಿಸ್ತಾ ಇರ್ತಾಳೆ. ಲೇಖಕನಾಗಿ ನೀನು ಬೆಳಿತೀಯ, ಮುಂದೊಂದು ದಿನ ಒಳ್ಳೆ ಲೇಖಕನಾಗ್ತೀಯ ಅಂತ ಹುರಿದುಂಬಿಸ್ತಾ ಇರ್ತಾಳೆ. ಅವನು ಕೂಡ ಮಗನೂ ಕೂಡ ಕನಸನ್ನು ಒಪ್ಕೊಂಡು ಮುಂದುವರಿತಾ ಇರ್ತಾನೆ. ಆದರೆ ದುರಾದೃಷ್ಟವಶಾತ್ ಅವನು SLC ಹಂತಕ್ಕೆ ಬರೋ ವೇಳೆಗೆ ಅವರ ತಾಯಿ ಒಂದಿನ ತೀರಿ ಹೋಗ್ತಾಳೆ ದುರಾದೃಷ್ಟವಶಾತ್. ತದನಂತರ ಅವನಿಗೆ ಇದು ಭಾಳ ಭರಿಸಲಾಗದ ನೋವಾಗುತ್ತೆ. ತಾಯಿಯ ಕಳ್ಕೊಂಡು ಅಪಾರದಲ್ಲಿ ದುಃಖದಲ್ಲಿದ್ದಂಥ ಆತ ಮುಂದೆ ಓದೋಕ್ಕಾಗಲ್ಲ. ಒಂದು ಸಣ್ಣ ಕೆಲಸಕ್ಕೆ ಸೇರ್ತಾನೆ ಗೆಳೆಯರೆ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಯಾಕೆ ಹಿಂಗಾಯಿತು ಅಂತ ಯೋಚನೆ ಮಾಡಿಕೊಂಡು ಅವನು ಮುಂದುವರಿತಿರುವಾಗಲೇ ಒಂದು 20-22ರ ವೇಳೆಗೆ ಅವನು ಬಾಲ್ಯದ ಗೆಳತಿಯನ್ನು ಮದುವೆ ಆಗ್ತಾನೆ. ತದನಂತರ ಬೇರೆ ಕೆಲಸಗಳ ನಡುವೆ ಒಂದು ಇನ್ಶೂರೆನ್ಸ್ ಏಜೆನ್ಸಿ ಮಾಡ್ತಾನೆ. ಆದರೆ ಇವನ ಅದೃಷ್ಟ ಅಷ್ಟೊಂದು ಉತ್ತಮವಾಗಿರಲ್ಲ, ಅಥವಾ ಆ ಪರಿಸ್ಥಿತಿ ಇವನ ಕೈ ಹಿಡಿಯಲ್ಲ ಅಂತ ಹೇಳಬೇಕು. ಅದು ಸಕ್ಸಸ್ ಆಗಲ್ಲ. ಎಷ್ಟೇ ಕಷ್ಟಪಟ್ಟು ಅವನು ಕೆಲಸ ಮಾಡಿದ್ರೂ ಕೂಡ ಆ ಪಾಲಿಸಿಯಲ್ಲಿ ಬರ್ತಕ್ಕಂಥ ಹಣ ಅವನ ಜೀವನಕ್ಕೆ ಸಾಲಲ್ಲ. ಅವನು ಹಗಲಿರುಳು ಪ್ರಯತ್ನ ಪಡ್ತಾನೆ. ಈ ಭಾಳ ಕಷ್ಟಕರವಾಗಿ ಜೀವನ ಮಾಡ್ತಿರುವಾಗಲೇ ಅವನಿಗೆ ಒಂದು ಮಗು ಆಗಿರುತ್ತೆ. ಸಂಸಾರ ತೂಗ್ಸೋದು ಭಾಳ ಕಷ್ಟ ಆಯ್ತಾ ಇರುತ್ತೆ. ಅವನು ಈ ಪ್ರಯತ್ನಗಳ ನಡುವೆ ಒಂದು ದಿನ ಭಾಳ ಟಯರ್ಡಾಗಿರ್ತಾನೆ. ಒಂದು ಬಾರ್ ಮುಂದೆ ನಿಂತಾಗ ಅವನ ಮನಸ್ಸು ಹೇಳುತ್ತೆ, ಒಂದು ಪೆಗ್ ಡ್ರಿಂಕ್ಸ್ ಕುಡಿಯೋಣ, ನಾನು ಇಷ್ಟೆಲ್ಲ ಸುತ್ತು ಬಂದಿದ್ದೀನಿ, ನನಗೆ ಅರ್ಹತೆ ಇದೆ ಅಂದ್ಕೊಂಡು ಪ್ರಾರಂಭ ಮಾಡಿಬಿಡ್ತಾನೆ. ಕ್ರಮೇಣ 1 ಪೆಗ್ 2 ಆಗುತ್ತೆ, ದಿನಗಳಂತೆ 2, 4, 6, 8 ಹಿಂಗೆ ಆಗಿ ಅವನ ಕುಡಿತದ ಚೇಟ ಮೀರುತ್ತೆ. ಮೊದಲೇ ಬಡತನ. ಅವನ ಹೆಂಡತಿ ಇದನ್ನೆಲ್ಲ ಸಹಿಸ್ಕೊಂಡಿದ್ದವಳು ತಾಳಲಿಕ್ಕಾಗದ ಅಂತ ಬಂದಾಗ ತನ್ನ ಮಗುವನ್ನು ಕರ್ಕೊಂಡು ಇವನ್ನ ಬಿಟ್ಟು ದೂರ ಹೊಟ್ಟೋಗ್ತಾಳೆ. ತದನಂತರ ಇವನಿಗೆ ಮತ್ತೆ ಹೇಳೋರಿಲ್ಲ ಕೇಳೋರಿಲ್ಲ ಅಂದಾಗ ಇನ್ನೂ ಆ ಕುಡಿತದ ಜಾಸ್ತಿಯಾಗಿ ತನ್ನ ತಂದೆಯಿಂದ ಬಳುವಳಿಯಾಗಿ ಬಂದಿದ್ದ ಒಂದೇ ಒಂದು ಕಾರು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಒಂದು ಸ್ವಲ್ಪ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿ ಕುಡಿದು ಚರಂಡಿಲೆಲ್ಲ ಬಿದ್ದುಬಿಟ್ಟಿರ್ತಾನೆ. ಆ ಲೆವೆಲ್ಗೆಲ್ಲ ಅವನ ಜೀವನ ಹೊಟ್ಟೋಗಿರುತ್ತೆ ಗೆಳೆಯರೆ. ತದನಂತರ ಒಂದು ದಿನ ಚಳಿಗಾಲದ ಒಂದು ದಿನ ಭಾಳ ಯೋಚನೆ ಮಾಡ್ತಾನೆ. ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೂ ಹೋಗಿರ್ತಾನೆ ಗೆಳೆಯರೆ. ಆದರೆ ಕಡೇ ನಿಮಿಷದಲ್ಲಿ ಅವನು ಅದನ್ನು ಮಾಡ್ಕೊಳ್ಳೋಕ್ಕೂ ಧೈರ್ಯ ಇರಲಿಲ್ಲ ಅವನ ಹತ್ರ. ಕಡೇ ನಿಮಿಷದಲ್ಲಿ ಆ ನಿರ್ಧಾರದಿಂದ ಹೊರ ಬರ್ತಾನೆ. ಹಾಗೆ ಮುಂದುವರಿತಾ ಚಳಿಗಾಲದ ಒಂದು ದಿನ ಲೈಬ್ರರಿ ಮುಂದೆ ನಿಂತ್ಕೋತಾನೆ. ಲೈಬ್ರರಿ ಒಳಗಡೆ ಹೋಗ್ತಾನೆ ಆ ಮಳೆ ಗಾಳಿಯಿಂದ ಆಶ್ರಯ ಪಡ್ಕೊಳ್ಳೋಕ್ಕೆ. ಅಲ್ಲಿ ಯೋಚನೆ ಮಾಡ್ತಾನೆ, ಇಂಥ ಲೈಬ್ರರಿಯಲ್ಲಿ ಸ್ವಸಹಾಯ ಪುಸ್ತಕಗಳಿವೆ, ಅದನ್ನು ಏನೇನೋ ಒಳ್ಳೆ ವಿಚಾರಗಳು ಹೇಳಿರ್ತಾರೆ ಅಂತಾರೆ, ನನ್ನ ಸಮಸ್ಯೆಗೆ ಏನಾದ್ರು ಪರಿಹಾರ ಸಿಗ್ಬೋದಾ ಇಲ್ಲಿ ಅಂತ ನೋಡೋಕೆ ಹೋಗ್ತಾನೆ. ಹಲವಾರು ಪುಸ್ತಕಗಳನ್ನ ತಂದು ಟೇಬಲ್ ಮೇಲೆ ಇಟ್ಕೊಂಡು ಓದ್ತಾನೆ. ಅದರಲ್ಲಿ ಒಂದು ಅದ್ಭುತವಾದ ಪುಸ್ತಕ ಅವನಿಗೆ ಸಿಕ್ಬಿಡುತ್ತೆ. ಅದರಲ್ಲಿ ಮನುಷ್ಯ ಯಾವುದೇ ಘಟ್ಟದಲ್ಲೂ ಒಂದು ದಂಡ ತೆರಬೇಕಾಗುತ್ತೆ ಜೀವನದಲ್ಲಿ. ಆದರೂ ಎದರದೆ ಮುನ್ನುಗ್ಗಿದ್ರೆ ಒಂದು ಒಳ್ಳೆಯ ಆಶಾಕಿರಣಗಳು ಕಂಡು ಬರ್ತವೆ. ಮನುಷ್ಯ ಯಾವುದೇ ಘಟ್ಟದಿಂದ ಟರ್ನ್ ತಗೋಬೋದು ಅಂತನ್ನ ಮಾತು ಕೇಳಿಬರುತ್ತೆ. ಅದನ್ನು ನೋಡಿದಂಥ ಅವನ ಪುಸ್ತಕದ ಲೇಖಕ ಅವರು ಸ್ಟೋನ್ ಅಂತ, ಅವರು ಒಂದು ಕಂಬೈನ್ಸ್ ಇನ್ಶೂರೆನ್ಸ್ ಕಂಪನಿ ಆಫ್ ಅಮೇರಿಕಾ ಅದರ ಅಧ್ಯಕ್ಷರು ಅಂತ ತಿಳ್ಕೊಳ್ತಾನೆ. ಅವರ ಅಂಗಸಂಸ್ಥೆ ಎಲ್ಲಿದೆ ಅಲ್ಲೋಗಿ ಒಂದು ಸಣ್ಣ ಕೆಲಸ ಗಿಡ್ಸ್ಕೊತಾನೆ. ಅಲ್ಲಿಂದ ಹಂತವಾಗಿ ಎಲ್ಲಿಗೋದ್ರೂ ಓದುವ ಅಭ್ಯಾಸನೇ ಮತ್ತೆ ಬೆಳೆಸ್ಕೊತಾನೆ. ಯಾಕೆಂದರೆ ಅವ್ರ ತಾಯಿ ಚಿಕ್ಕ ವಯಸ್ಸಿಂದ ಅವನಿಗೆ ಒಂದು ಒಳ್ಳೆಯ ಅಭ್ಯಾಸ ಮಾಡಿಸಿರ್ತಾರಲ್ಲ, ಅದು ಈಗ ಅವನಿಗೆ ಉಪಯೋಗಕ್ಕೆ ಬರುತ್ತೆ. ಹೀಗೆ ಕ್ರಮೇಣ ಅವನು ಯಾವಾಗ ಓದುವ ಗಿಳನ ಮತ್ತೆ ಹೆಚ್ಚಿಸ್ಕೊಂಡ ಅವನಿಗೆ ಕುಡಿತದ ಚಟ ಕಡಿಮೆ ಆಗುತ್ತೆ. ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಆ ಕಂಪ್ನಿಯಲ್ಲಿ ಅವನಿಗೆ ಎನ್ಕರೇಜ್ ಸಿಗುತ್ತೆ. ಹಾಗೆ ಮುಂದೆ ಬರಿತಾ ಅವನಿಗೆ ಬರೆಯೋ ಕೆಲಸನೇ ಕೊಡ್ತಾರೆ. ಒಂದು ಮ್ಯಾಗ್ಝೈನ್ ಸಂಪಾದಕನ ಮಾಡ್ತಾರೆ. ಕ್ರಮೇಣ ಅವನ ಬರಹಗಳು ಲೇಖನಗಳು ಪ್ರಸಿದ್ಧಿ ಪಡ್ತವೆ. ಒಂದು ದಿನ ಬೇರೊಬ್ಬರ ಪ್ರಕಾಶಕರಿಗೋಸ್ಕರ ಒಂದು ಒಳ್ಳೆ ಬುಕ್ ಬರೀತಾನೆ, ಜಗತ್ತಿನ ಅತಿ ಶ್ರೇಷ್ಠ ಸೇಲ್ಸ್ಮ್ಯಾನ್ ಅಂತ. ಆ ಬುಕ್ಕು ಕೆಲವೇ ಸಾವಿರ ಪ್ರತಿಗಳನ್ನು ಮೊದಲು ಪ್ರಿಂಟ್ ಆಗ್ತಿರ್ತಾರೆ. ಆದರೆ ಒಬ್ಬ ಕಂಪ್ನಿಯ ರಿಚ್ ಬೇವೋನವನು ತನ್ನ ಕೆಲಸಗಾರರಿಗೆ ಹೇಳುವಾಗ, ಈಗ ಒಂದು ಮಾರ್ಕೆಟ್ಗೆ ಒಂದು ಒಳ್ಳೆ ಬುಕ್ ಬಂದಿದೆ, ಆ ಬುಕ್ಕನ್ನು ತಾವು ಓದ್ಬೋದು ಅಂತ ಹೇಳ್ತಾರೆ.
ಇವನ ಈ ಕೃತಿಯ ಬಗ್ಗೆ ಹೇಳಿದಾಗ ಆ ಕೃತಿ ಭಾಳ ಬೇಗ ಜನಪ್ರಿಯ ಆಗುತ್ತೆ. 5,000 ಪ್ರತಿ ಇದ್ದದ್ದು ಕೆಲವೇ ವರ್ಷಗಳಲ್ಲಿ ಅದು ಲಕ್ಷಗಟ್ಟಲೆ ಪ್ರತಿ ಓಡೋಕ್ಕೆ ಶುರು ಆಗುತ್ತೆ. ಇದೇ ಥರ ಕ್ರಮೇಣ ಅವನು ಒಳ್ಳೆಯ ಲೇಖಕನಾಗಿ ಭಾಳ ದೊಡ್ಡ ಮಟ್ಟಿಗೆ ಬೆಳಿತಾನೆ ಗೆಳೆಯರೆ. ಆಮೇಲೆ ಅದೇ ವೇಳೆ ಅವನಿಗೆ ಇನ್ನೊಂದು ಮದುವೆ ಆಗಿರುತ್ತೆ. ಅವಳು ಇವನಲ್ಲಿರೋ ಶಕ್ತಿಯನ್ನು ಹುರಿದುಂಬಿಸಿ ಇವನಿಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಗಳಿವೆ ಅಂತೇಳಿ ಅದನ್ನೆಲ್ಲ ಈಚೆ ತರುವ ಪ್ರಯತ್ನ ಮಾಡಿ ಸಕ್ಸಸ್ ಆಯ್ತಾಳೆ. ಅವಳ ಜೊತೆ ಸುಂದರವಾಗಿ ಸುದೀರ್ಘ ಕಾಲ ಬಾಳ್ತಾನೆ. ಒಳ್ಳೊಳ್ಳೆ ವಿಚಾರಗಳಿರ್ತಕ್ಕಂಥ ಪುಸ್ತಕಗಳನ್ನ ಬರೆದು ಜನಪ್ರಿಯನಾಯ್ತಾನೆ. ಕಡೆಗೆ ಒಂದು ಮಾತು ಹೇಳ್ತಾನೆ, ನನ್ನ ತಾಯಿ ತೀರಿ ಹೋಗಿ 50 ವರ್ಷಗಳಾಗಿದೆ. ಮೇಲೆ ಸ್ವರ್ಗ ಅಂತಿದ್ರೆ ನನ್ನ ತಾಯಿ ಮೇಲಿಂದ ನೋಡಿ ಈ ಮಗನ ಯಶಸ್ಸನ್ನು ಕಂಡು ಸಂತೋಷ ಪಡ್ತಾ ಇರ್ತಾಳೆ, ಅದೇ ನನ್ನ ಆಸೆ ಅಂತ ಹೇಳ್ತಾನೆ. ಅಷ್ಟರ ಮಟ್ಟಿಗೆ ತಾಯಿ ಕಂಡ ಕನಸನ್ನು ನನಸು ಮಾಡ್ತಾನೆ. ಅದೇ ಥರ ತಾಯಿಯರು ಕೂಡ ಯಾವುದೇ ಮಕ್ಕಳಿಗೆ ಒಂದು ಮಹತ್ವಾಕಾಂಕ್ಷೆಯನ್ನು ಹುಟ್ಟಿಸ್ಬೇಕು ಅನ್ನೋದನ್ನು ಈ ಕೃತಿ ಮಾತೃರೂಪದ ಚೇತನ 10ನೇ ಅಧ್ಯಾಯ ಹೇಳುತ್ತೆ. ಅದೇ ಥರ 11ನೇ ರಮ್ಯ ಕಲ್ಪನೆ ಅಂತ 11ನೇ ಅಧ್ಯಾಯದ ಶೀರ್ಷಿಕೆ. ಇದರಲ್ಲೂ ಕೂಡ ನಾವು ಯಾವುದೇ ಸಿರಿವಂತಿಕೆ ಅಥವಾ ಸ್ಥಾನಮಾನಗಳನ್ನು ಯಾವ ರೀತಿ ಒಳ್ಳೆ ರೀತಿ ಗಳಿಸ್ಬೇಕು, ಅದು ಉಳ್ಕೊತ್ತೆ, ಇಲ್ಲದೇ ಹೋದರೆ ಅದು ನಮ್ಮ ಕೈ ಜಾರೋಗುತ್ತೆ ಅನ್ನೋ ವಿಚಾರಗಳನ್ನ ಸಂಪೂರ್ಣ ಹೇಳ್ತೀನಿ. 12ನೇ ಅಧ್ಯಾಯ ಸರಿಯಾದ ಸಂವಹನ. ನಾವು ನಾಯಕನಾಗಿ ಬೆಳಿಬೇಕಾದ್ರೆ ಸರಿಯಾದ ಸಂವಹನ ಬೇಕು. ಒಂದು ನಾಯಕತ್ವ ಮಾಡೋಂಥ ಅವಕಾಶಗಳು ಬಂದಾಗ ಹಿಮ್ಮೆಟ್ಟಬಾರ್ದು. ಆ ನಾಯಕನಿಗೆ ಏನೇನು ಅರ್ಹತೆ ಇರಬೇಕು, ತನ್ನ ತಾನು ನಿಯಂತ್ರಿಸ್ಕೋಬೇಕು, ತನ್ನ ಸಹಚರಗಳನ್ನ ಅದ್ಭುತವಾಗಿ ನೋಡ್ಕೋಬೇಕು, ಅವರ ಕಷ್ಟ ಸುಖಗಳಲ್ಲಿ ಹೇಗೆ ಭಾಗಿಯಾಗಬೇಕು, ಅವರೆಲ್ಲ ಹೆಂಗೆ ಹುರಿದುಂಬಿಸಿ ಒಂದು ಟೀಮ್ ಕಟ್ಟಬೇಕು, ಹೆಂಗೆ ಒಂದು ಸಂಘಟನಾ ಶಕ್ತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರಗಳು ಇದೆ. 13ನೇ ಅಧ್ಯಾಯ ಗುಪ್ತನಿಧಿ. ಇದು ಭಾಳ ಆಶ್ಚರ್ಯಕರವಾದ ಒಂದು ಕಥೆ ಇದೆ. ನಮ್ಮ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಹಾಗಾಗಿ ಇದನ್ನ ಹೇಳ್ತಾಯಿದ್ರು. ನಾವು ನಿಧಿಯನ್ನು ಎಷ್ಟು ಮಾಡಬೇಕೋ ಹಣವನ್ನು ಅಷ್ಟು ಮಾಡಬೇಕು, ಹೆಂಗೆ ಉಪಯೋಗಿಸ್ಬೇಕು ಹಂಗೆ ಉಪಯೋಗಿಸ್ಬೇಕು. ಮನಿ ಇಸ್ ದ ಗುಡ್ ಸರ್ವೆಂಟ್ ಆ್ಯಂಡ್ ಇಟ್ ಈಸ್ ದ ಬ್ಯಾಡ್ ಮಾಸ್ಟರ್ ಅಂತ. ಇಲ್ಲೊಬ್ಬ ಅದ್ಭುತವಾಗಿ ಹಣ ಗಳಿಸ್ತಾನೆ ಭಾರಿ ಪ್ರಮಾಣದಲ್ಲಿ, ಆದರೆ ತನ್ನ ಮನೆಯವ್ರಿಗೆ ಆಗಲಿ ಇತರರಿಗೆ ಆಗಲಿ ಹೆಚ್ಚು ಅದನ್ನು ಕೊಡಲ್ಲ, ಭಾಳ ಕಂಟ್ರೋಲಾಗಿಟ್ಟಿರ್ತಾನೆ. ಮತ್ತು ಒಂದು ಒಳ್ಳೆ ಮನೆ ಕಟ್ತಾನೆ, ಅದರೊಳಗಡೆ ಒಂದು ನೆಲಮಾಳಿಗೆ ಕಟ್ಕೊತಾನೆ. ತಾನು ಮಾಡಿರೋ ಸಂಪತ್ತು ಎಷ್ಟು ಅಂತಲೂ ಗೊತ್ತಾಗಲ್ಲ. ಚಿನ್ನಾಭರಣವನ್ನೆಲ್ಲ ಇದು ಮಾಡಿ ತನ್ನ ಮಕ್ಕಳಿಗೂ ಹೆಂಡ್ತಿಗೂ ಹೇಳ್ದೆ ಎಷ್ಟು ಬೇಕೋ ಅವ್ರಿಗೆ ಅಷ್ಟು ಕೊಟ್ಟು ಉಳಿದನ್ನು ಚಿನ್ನಾಭರಣವಾಗಿ ಪರಿವರ್ತನೆ ಮಾಡಿ ಆ ನೆಲಮಾಳಿಗೆಯಲ್ಲಿ ಇಟ್ಬಿಟ್ಟಿರ್ತಾನೆ. ಅದು ಆ ನೆಲಮಾಳಿಗೆ ಇದೆ ಅಂತಲೇ ತಮ್ಮ ಮನೆಯವ್ರಿಗೆ ಗೊತ್ತಿರಲ್ಲ. ತನ್ನ ಮನೆಯ ಅಡಿ ಒಂದು ಕೆಳಗಡೆ ಕಟ್ಟಿರ್ತಾನೆ. ಮಧ್ಯೆ ತನಗೆ ಜ್ಞಾಪಕ ಬಂದಾಗ ಹೋಗೋದು, ಅಲ್ಲಿಟ್ಟಿರ್ತಕ್ಕಂಥ ಚಿನ್ನಾಭರಣವನ್ನು ನೋಡೋದು, ಹಾಗೆ ಬಾಗಿಲಾಕೊಂಬರೋದು ಸೀಕ್ರೆಟಾಗಿ ಮಾಡ್ತಿರ್ತಾನೆ. ಆದರೆ ಒಂದು ಚಳಿಗಾಲದಲ್ಲಿ ಹೋಗಿ ಅದು ನೋಡ್ಕೊಂಡು ಬರುವಾಗ ಬಾಗಿಲು ಲಾಕ್ ಆಗಿಬಿಡುತ್ತೆ. ಚಳಿಗೋ ಏನೋ ಇವನಿಗೆ ವಯಸ್ಸಾಗಿದ್ದರಿಂದ ತೆಗಿಯೋಕ್ಕಾಗಲ್ಲ. ಭಾಳ ಚಳಿಗೆ ಒಂದೊಂದ್ಸರಿ ಬಾಗಿಲುಗಳು ಲಾಕ್ ಆಗಿಬಿಡ್ತವೆ ಗೆಳೆಯರೆ. ಆ ಥರ ಆಗುತ್ತೆ. ಇವನು ಗಾಬರಿ ಹಚ್ಚಿದ್ರಿಂದ ಇವನು ಶಕ್ತಿ ಹುಡುಗಿ ತೆಗಿಯೋಕ್ಕೆ ಆಗಲ್ಲ. ಒಳಗಡೆ ಮೇಣದ ಬತ್ತಿ ಬೆಳಕಲ್ಲಿ ಇದನ್ನೆಲ್ಲ ನೋಡ್ತಾ ಇರ್ತಾನೆ ಯಾವಾಗಲೂ. ಆ ಬತ್ತಿ ಸ್ವಲ್ಪ ಹೊತ್ತು ಉರಿದು ಕೆಟ್ಟೋಗುತ್ತೆ. ಹೀಗೆ ಕ್ರಮೇಣ ಅವನಿಗೆ ಹೊರಬರೋಕ್ಕೆ ಆಗದೆ ಅಲ್ಲೇ ಅವನು ತೀರೋಗ್ತಾನೆ. ಇದು ಮನೆಯವ್ರಿಗೆ ಗೊತ್ತಾಗಲ್ಲ. ಭಾಳ ಕಾಲ ಅವರು ಮರುದಿನ ಅಲ್ಲಿ ಇಲ್ಲಿ ಹುಡುಕ್ತಾರೆ, ಎಲ್ಲೂ ಸಿಗದೇದಾಗ ಭಾಳ ನೋವಿಂದಿರ್ತಾರೆ. ಕೆಲವು ತಿಂಗಳಾದಮೇಲೆ ಈ ನಮ್ಮ ತಂದೆ ಹೇಳ್ದೆ ಕೇಳದೆ ಮನೆಯಿಂದ ಹೊಟ್ಟೋದ್ರು ಅಂತೇಳಿ ಆ ಮನೆಯೇ ಬೇರೆಯವ್ರಿಗೆ ಮಾರ್ಬಿಟ್ಟು ಹೋಗ್ತಾರೆ. ಹೊಸ ಮಾಲೀಕ ಬರ್ತಾನೆ. ಅವನು ಬಂದು ಸುಮಾರು ವರ್ಷ ಆದಮೇಲೆ ಯಾವುದೋ ಕಾರಣಕ್ಕೋಸ್ಕರ ಈ ಮನೆಯನ್ನು ಹೊಡೆದು ಬೇರೆ ಮನೆ ಕಟ್ಟಬೇಕು ಅಂತ ತೆಗೆದಾಗ ಆ ನೆಲಮಾಳಿಗೆ ಸಿಕ್ಕಿ ಅಲ್ಲಿ ಅಸ್ಥಿ ಪಂಜರ, ಆ ಬೆರಳುಗಳ ಇದರಲ್ಲಿ ಚಿನ್ನದ ಆಹಾರಗಳನ್ನು, ವಜ್ರದ ಅರಳುಗಳನ್ನ ಇಟ್ಕೊಂಡಿರ್ತಕ್ಕಂಥ ಅಸ್ಥಿ ಪಂಜರದ ಚಿತ್ರ ಕಂಡು ತಬ್ಬಿಬ್ಬಾಗ್ತಾನೆ. ಆಗ ಅದು ಹೇಳ್ತಾರೆ ಸಾಂಕೇತಿಕವಾಗಿ, ಅಸ್ಥಿ ಪಂಜರ ನಕ್ಕು ನುಡಿಯುತ್ತಂತೆ, ಆ ಮನುಷ್ಯಂದಾಯಿತು, ಈಗ ನಿನ್ನ ಸರದಿ ಬರ್ತೀಯಾ ಅಂತ. ಅವನು ಅದನ್ನೆಲ್ಲ ಉಪಯೋಗಿಸ್ಕೊಳ್ದೆ ಅದನ್ನೆಲ್ಲ ದಾನ ಧರ್ಮವಾಗಿ ಕೊಟ್ಬಿಡ್ತಾನೆ ಗೆಳೆಯರೆ. ಇಲ್ಲಿ ನೋಡಿ, ಮೊದಲನೇ ಮಾಲೀಕ ಅವನು ಹಣ ಮಾಡಿದ್ದು ದುಡ್ದು ಎಲ್ಲ ಸರಿ, ಆದರೆ ಅದನ್ನ ಸರಿಯಾಗಿ ಬಳಸಲ್ಲ. ತಾನೂ ಬಳಸಲ್ಲ, ತಮ್ಮ ಮನೆಯವ್ರಗಳಿಗೂ ಕೊಡಲ್ಲ, ಸಮಾಜಕ್ಕೂ ಕೊಡಲ್ಲ. ಅದರಿಂದ ಅದು ನಾಶ ಆಗುತ್ತೆ ಮತ್ತು ಎಲ್ಲ ದುರಂತಗಳಿಗೂ ಕಾರಣ ಆಗುತ್ತೆ ಗೆಳೆಯರೆ. ಅದಕ್ಕೆ ಮನಿ ಈಸ್ ದ ಗುಡ್ ಸರ್ವೆಂಟ್ ಆ್ಯಂಡ್ ಇಟ್ ಈಸ್ ದ ಬ್ಯಾಡ್ ಮಾಸ್ಟರ್. ಅದು ಹೇಗೇನದನ್ನ ಈ ಗುಪ್ತನಿಧಿ ಅನ್ನೋ ಶೀರ್ಷಿಕೆಯಲ್ಲಿ ವಿವರಿಸಿದ್ದೀನಿ ಗೆಳೆಯರೆ. ಹಾಗೆ ನೈಜ ಯಶೋಗಾಥೆ ಅಂದರೆ ಪರಸ್ಪರ ಒಬ್ರಿಗೊಬ್ಬರು ಯೂನಿಟ್ಟಾಗಿ ಕೆಲಸ ಮಾಡುವಂಥದ್ದೇ ನನ್ನ ನೈಜ ಯಶೋಗಾಥೆ. ಯಶಸ್ಸು ಅಂದ್ರೇನು ಅಂದರೆ ನಾವು ಹೇಳ್ತಾರೆ, ಒಬ್ಬರು ಸದಾ ನಗುತ್ತಿರಬೇಕು ಮತ್ತು ಬಹುವಾಗಿ ಸುತ್ತಲಿನ ಜನರನ್ನು, ಪ್ರಕೃತಿಯನ್ನು ಪ್ರೀತಿಸಬೇಕು, ಬುದ್ಧಿವಂತರ ಗೌರವಕ್ಕೆ ಪಾತ್ರ ಆಗಬೇಕು, ಮಕ್ಕಳ ಪ್ರೀತಿಗೆ ಪಾತ್ರ ಆಗಬೇಕು, ವಿಮರ್ಶಕರ ಸಮ್ಮತಿಗೆ ಗಳಿಸಬೇಕು, ಸೌಂದರ್ಯವನ್ನು ಆರಾಧಿಸಬೇಕು, ತನ್ನನ್ನು ತಾನೇ ಪ್ರೀತಿಸಬೇಕು, ಆರೋಗ್ಯಪೂರ್ಣ ಸಮಾಜದ ನಿರ್ಮಾಣಕ್ಕೆ ಕೈಲಾದಷ್ಟು ಕಾಣಿಕೆಯನ್ನು ಕೊಡಬೇಕು, ಉದ್ಯಾನವನದ ತುಣುಕೊಂದನ್ನಾರು ನಿರ್ಮಿಸಬೇಕು, ಜೀವನ ಪ್ರೀತಿಯಿಂದ ಸವಾಲುಗಳನ್ನ
ಎದುರಿಸಬೇಕು, ನಗುನಗುತ್ತಾ ತನ್ಮಯತೆಯಿಂದ ಬಾಳಬೇಕು. ಹೀಗೆ ಅರ್ಥಪೂರ್ಣವಾದ ಜೀವನವನ್ನು ಮಾಡಬೇಕು. ಅದು ನಿಜವಾದ ಯಶಸ್ಸು ಅಂತ ಹೇಳ್ತಾರೆ. ಹೀಗೆ ಆತ್ಮವಿಶ್ವಾಸದ ವಿಜಯ ಅಂತ ನೆಕ್ಸ್ಟ್ ಶೀರ್ಷಿಕೆ. ಆತ್ಮವಿಶ್ವಾಸ ಇದ್ದರೆ ಹೇಗೆ ವಿಜಯ ಬರುತ್ತೆ? ವಿನ್ನರ್ಸ್ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫ್ರೆಂಟ್ಲಿ. ಯಶಸ್ಸು ಪಡೆಯೋರು ಬೇರೆ ಕೆಲಸ ಏನು ಮಾಡಲ್ಲ ಗೆಳೆಯರೆ, ಮಾಡೋ ಕೆಲಸವನ್ನು ವಿಭಿನ್ನವಾಗಿ ಮಾಡ್ತಾರೆ. ಹೇಗೆ ಅನ್ನೋದನ್ನು ಹೇಳ್ತೆ. 16ನೇ ಅಧ್ಯಾಯದಲ್ಲಿ ಹೃದಯ ಸ್ಪಂದನೆ. ಪರಸ್ಪರ ನಾವು ಪ್ರೀತಿಯಿಂದ ಬೇರೆಯವರಿಗೆ ಏನನ್ನಾದರೂ ಕೊಡಬೇಕು, ಹೃದಯಪೂರ್ವಕವಾಗಿ ಕೊಡುವ ರೀತಿ ಚೆನ್ನಾಗಿರಬೇಕು. ದ ವೇ ಆಫ್ ಗಿವಿಂಗ್ ಈಸ್ ಇಂಪಾರ್ಟೆಂಟ್ ದೆನ್ ದ ಗಿಫ್ಟ್ ಇಟ್ ಸೆಲ್ಫ್ ಅಂತ. ನಾವು ಕೊಡೋ ರೀತಿ ಚೆನ್ನಾಗಿರಬೇಕು. ಈಗ ಯಾರು ನಮ್ಮ ಅತಿಥಿಗಳು ಬಂದಾಗ ಅವ್ರನ್ನ ಬಾಗಿಲಲ್ಲಿ ಬಂದೇಟ್ಗೆ ನಗ್ನಗ್ತಾ ಸ್ವಾಗತಿಸಿ ಅವರಿಗೆ ಒಂದು ಲೋಟ ನೀರು ಕೊಟ್ಟರು ಸಂತೋಷವಾಗಿರುತ್ತೆ ಗೆಳೆಯರೆ. ಅದು ಬಿಟ್ಟು ನಾವು ಒಲ್ಲದ ಮನಸ್ಸಿಂದ ಅವ್ರನ್ನ ಟ್ರೀಟ್ ಮಾಡಿದಾಗ ನಾವು ತುಪ್ಪನ ಹಾಕಿದ್ರೂ ಕೂಡ ಅವ್ರಿಗೆ ಅಷ್ಟೊಂದು ಖುಷಿ ಆಗಲ್ಲ. ಅದರಿಂದ ನಾವು ಕೊಡುವ ರೀತಿ ಚೆನ್ನಾಗಿರಬೇಕು ಅನ್ನೋದನ್ನ ಹೃದಯ ಸ್ಪಂದನೆ ವಿಭಾಗದಲ್ಲಿ ಹೇಳುತ್ತೆ. ಹಾಗೆ ಆತ್ಮಜಾಗೃತಿ. ಎಲ್ಲ ಜಯಕ್ಕಿಂತ ನಮ್ಮ ಆತ್ಮವನ್ನು ನಾವು ಜಾಗೃತವಾಗಿಟ್ಕೋಬೇಕು. ನಮ್ಮ ಬಳಿ ಏನೆಲ್ಲ ಇದ್ದರೂ ಆತ್ಮಬಲ ಆತ್ಮಧೈರ್ಯಗಳಿಲ್ಲದೆ ಹೋದರೆ ಕಷ್ಟ. ಸ್ವಿಚ್ ವೈರ್ ಬಲ್ಪ್ ಏನೇ ಇದ್ದರೂ ಕೂಡ ವಿದ್ಯುತ್ ಶಕ್ತಿ ಇಲ್ಲದೆಯವರು ಯಾವ ಥರ ಅದು ಪ್ರಯೋಜನಕ್ಕೆ ಬರಲು ಆ ಥರ ಆಗಿಬಿಡುತ್ತೆ. ನಮ್ಮ ಆತ್ಮಬಲ ಆತ್ಮಶಕ್ತಿ ಇಲ್ಲದೆ ಹೋದರೆ ಅದು ಹೇಗೆ ಅನ್ನೋದನ್ನು 17ನೇ ಅಧ್ಯಾಯ ವಿವರಿಸುತ್ತೆ. 18ನೇ ಅಧ್ಯಾಯ ಸತ್ಕಾರ್ಯದ ಫಲ. ಎಲ್ಲಿ ನಿರೀಕ್ಷೆಗಳಿರಲ್ಲ ಅಲ್ಲಿ ನಿರಾಸೆ ಇರಲ್ಲ. ಅದರಿಂದ ನಾವು ಸತ್ಕಾರ್ಯಗಳನ್ನ ನಿರೀಕ್ಷೆ ಇಲ್ಲದೆ ಮಾಡಬೇಕು. ಡೂ ಯುವರ್ ಡ್ಯೂಟಿ ಫಸ್ಟ್, ದ ರಿಸಲ್ಟ್ ವಿಲ್ ಬಿ ದ ಡಿಕ್ರಿ ಆಫ್ ಗಾಡ್ ಅಂತಾರೆ. ಅದರಿಂದ ನಮ್ಮ ಕೆಲಸಗಳನ್ನು ನಿರೀಕ್ಷೆ ಇಲ್ಲದೆ ಒಳ್ಳೆ ರೀತಿ ಮಾಡಿದಾಗ ನಮ್ಮ ಕರ್ತವ್ಯ ನಮಗೆ ಫಲ ತಂದುಕೊಟ್ಟೇ ಕೊಡುತ್ತೆ. ಅದನ್ನು ಹಲವಾರು ಸರಿ ಹೇಳಿದ್ದೀವಿ. ಸಾವಿರಾರು ಹಸುಗಳ ಮಧ್ಯೆ ಇರುವ ತಾಯಿ ಹಸುವನ್ನು ಅದರ ಕರುವು ನಿಖರವಾಗಿ ಹುಡುಕಿ ಬರುವಂತೆ ನಮ್ಮ ಸತ್ಕಾರ್ಯಗಳ ಫಲ ನಮಗೆ ಬಂದೇ ಬರುತ್ತೆ ಗೆಳೆಯರೆ. 19ನೇ ಅಧ್ಯಾಯ ಸ್ಫೂರ್ತಿಯ ಸೆಲೆ ಅಂತ. ಆಲದ ಮರದ ಬೀಜ ಭಾಳ ಸಣ್ಣದು ಗೆಳೆಯರೆ, ಅದರಲ್ಲೇ ಎಷ್ಟು ಶಕ್ತಿ ಇರುತ್ತೆ ಅಂದರೆ ದೊಡ್ಡ ಒಂದು ಆಲದ ಮರ ಬೆಳೆಸುವಂಥ ಶಕ್ತಿ ಚೇತನ ಅದರಲ್ಲಿರುತ್ತೆ. ಅಷ್ಟು ಸ್ಫೂರ್ತಿ ಬೇರೆಯವರು ನಾವು ಕೊಡ್ಬೋದು, ಬೇರೆಯವ್ರಿಗೂ ಕೂಡ ನಾವು ಸ್ಫೂರ್ತಿ ತುಂಬ್ಬೋದು. ಒಂದು ಅರಣ್ಯದಲ್ಲಿ ಸಾವಿರಾರು ಮಂಗಗಳಿರ್ತವೆ. ಅವು ಕ್ಯಾಪ್ಟನ್ಶಿಪ್ ಆಯ್ಕೆ ಮಾಡಬೇಕಂತ ಒಂದು ತೀರ್ಮಾನ ಬರುತ್ತೆ, ಯಾರು ನಮ್ಮಲ್ಲಿ ನಾಯಕ ಅಂತ. ಆಗ ಒಂದು ಬಯಲಿಗೆ ಹೋಯ್ತವೆ, ಒಂದು ದೊಡ್ಡ ಮರ ಇರುತ್ತೆ ಎತ್ತರಕ್ಕೆ ಬರೆದಿರೋದು. ಅವೇ ತೀರ್ಮಾನ ಮಾಡ್ತೀವಿ, ಈ ಮರದ ತೊಟ್ಟ ತುದಿಗೆ ಯಾರು ಹೋಯ್ತಾರೆ ಅವ್ರ ನಾಯಕ ಅಂತ. ಎಲ್ಲವೂ ಪ್ರಾರಂಭ ಮಾಡ್ತವೆ. ಕೆಲವು ಅಷ್ಟು ದೂರ 10 ಅಡಿ 20 ಅಡಿ ಇಳಿಗೆ ಬರ್ತವೆ, ಮತ್ತು ಇನ್ನಷ್ಟು ದೂರ ಹೋಗ್ತವೆ. ಹಿಂಗೆ ಪರಸ್ಪರ ಬಡಿದಾಡ್ಕೊಂಡು ಕೆಲವು ಕಾಲು ಎಳ್ಕೊಂಡು ತಮ್ಮದೇ ಕೆಳಗಡೆ ಬಿಡ್ತವೆ. ಹಿಂಗೆ ಹೋಗಿ ಒಂದು ಮಧ್ಯದವರೆಗೂ ಹೋಗಿರುತ್ತೆ. ಎಲ್ಲರೂ ನೀನೇ ಹತ್ಬಿಡು, ನೀನೇ ನಾಯಕ ಅಂತ ಹೇಳ್ತೇವೆ. ಅದು ಕಡೆಯವರೆಗೂ ತುಟ್ಟ ತುದಿಯವರೆಗೂ ಹೇಳುತ್ತೆ. ಆಗ ಹಿರಿಯ ಮಂಗ ಒಂದು ಹೇಳುತ್ತೆ, ಸಾಕು ಈಗ ನೀನೇ ಕ್ಯಾಪ್ಟನ್, ನೀನು ಇಳಿದು ಬಂದುಬಿಡು ಅಂತ. ಆಗ ಅದು ಇಳಿದು ಬರಬೇಕಾಗುತ್ತೆ. ಆದರೆ ಅದು ಇಳಿಯಲ್ಲ. ನಾನು ಇಳಿದು ಬಂದರೆ ನನಗಿಂತ ಇನ್ನೊಂದು ಹತ್ಬಿಟ್ಟು ಮೇಲೆ ತುದಿ ಮುಡಿಸ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ನಾನು ಇನ್ನಷ್ಟು ತುದಿಗೆ ಹೋಗ್ಬೇಕು ಅಂತೇಳಿ ಆ ಮರದ ತುಟ್ಟ ತುದಿಗೆ ಹೋಗಿ ಅದು ಹಿಡಿದಾಗ ಅದು ಮುರಿದು ಆ ಮಂಗ ಕೆಳಗೆ ಬಿದ್ದು ಶವವಾಗಿ ಹೋಗುತ್ತೆ. ಅದು ನಾಯಕನಾಗಲ್ಲ. ಅದರಿಂದ ಕೆಲವು ವೇಳೆ ಹಿರಿಯರು ನಮಗೆ ಹೇಳಿದಾಗ ಕೇಳಬೇಕು. ಅವರಲ್ಲಿ ಸ್ಫೂರ್ತಿಗಳಿರ್ತವೆ. ಆ ಸ್ಫೂರ್ತಿ ತುಂಬುವ ಮಾತಾಡಿದಾಗ ಬುದ್ಧಿವಾದ ಹೇಳಿದಾಗ ಕೇಳಬೇಕು ಅನ್ನೋದನ್ನು ಅಧ್ಯಾಯ ತಿಳಿಸುತ್ತೆ ನಿಮಗೆ. 20ನೇ ಅಧ್ಯಾಯ ಸನ್ನಡತೆಯ ಮಂತ್ರ ಅಂತ. ಇದು ಒಳ್ಳೆಯ ನಡತೆಯಿಂದ ಎ ಗುಡ್ ನೇಮ್ ಈಸ್ ಮೋರ್ ವೆಯ್ಟ್ ದೆನ್ ಎ ಬ್ಯಾಗ್ ಆಫ್ ಗೋಲ್ಡ್. ಅದನ್ನು ನಾವು ಮಾಡಿದಾಗ ಲೈಫು ಎಂಥ ವಂಡರ್ಫುಲ್ ಆಗುತ್ತೆ. ಅದನ್ನ ನಾವು ಯಾವ ರೀತಿ ಮಾಡ್ಕೋಬೇಕು ನಮ್ಮ ಒಳ್ಳೆಯ ಗುಣನಡತೆಯಿಂದ ಅಂತ 20ನೇ ಅಧ್ಯಾಯದಲ್ಲಿ ನಾನು ಹಲವಾರು ಉದಾಹರಣೆಗಳ ಮೂಲಕ ತಿಳಿಸ್ತೀವಿ. 21ನೇ ಅಧ್ಯಾಯ ರೈಲು ಬಂಡಿಯ ಪಯಣದ ಥರ ನಮ್ಮದು ಪಯಣ. ನಮಗೆ ಏನಾಗುತ್ತೆ, ರೈಲು ಬಂಡಿಯಲ್ಲಿ ಅಲ್ಲಿ ಓಡಿಸ್ತಾ ಇರೋವನು ಒಬ್ಬ ಚಾಲಕ ಇರ್ತಾನೆ, ದೇವರು. ನಾವು ಎಲ್ಲೋ ಹತ್ತೀವಿ, ಎಲ್ಲೋ ನಿಲ್ದಾಣ, ಅಲ್ಲಿ ಮಧ್ಯ ನಮಗೆ ಅನೇಕ ಸಹ ಪ್ರಯಾಣಿಗರು ಸಿಗ್ತಾರೆ. ನಾವೇ ಈ ಜೀವನದ ಉಗಿಯ ಬಂಡಿಯ ಪಯಣದಲ್ಲಿ ನಮ್ಮ ಹತ್ತೋದು ಗೊತ್ತೋ ಹೊತ್ತು ನಾವು ಎಲ್ಲಿ ಇಳಿತೀವಿ ಅಂತ ಗೊತ್ತಾಗಲ್ಲ. ಅದರಿಂದ ನಮಗೆ ಸಿಕ್ಕಂಥ ಸಹ ಪ್ರಯಾಣಿಗರ ಜೊತೆ ಹೊಂದಾವಣೆ ಮಾಡಿಕೊಂಡು ಅವ್ರು ಎಷ್ಟು ದೂರ ನಮ್ಮ ಜೊತೆ ಪ್ರಯಾಣಿಸ್ತಾರೋ ಅಷ್ಟು ದೂರ ನಾವು ಸಾಗ್ತಾ ಅವ್ರಿಗೆ ಶುಭ ಹಾರೈಸ್ತಾ ಆ ಉಗಿ ಬಂಡಿಯ ಪಯಣವನ್ನು ನಾವು ಯಾವ ಥರ ಸುಂದರಗೊಳಿಸ್ಕೋಬೇಕು ಅದನ್ನು ಜೀವನಕ್ಕೆ ಹೋಲಿಸಿ ಬರೆದಿದ್ದೀನಿ. ಭಾಳ ಚೆನ್ನಾಗಿದೆ ಈ ಅಂಕಣ ಅಂತ ಹಲವಾರು ಜನ ಹೇಳಿದ್ದಾರೆ. ಅದು ಉಗಿಬಂಡಿಯ ಪಯಣ. ಮತ್ತು ಸ್ನೇಹ ಸಂಜೀವಿನಿ. ಕೆಲವು ವೇಳೆ ನಾವು ನಮ್ಮೆಷ್ಟೇ ಬಂಧು ಬಳಗ ಎಲ್ಲರಿಗೂ ಹೇಳೋಕ್ಕಾಗದಿದ್ದಂಥದ್ದು ಸ್ನೇಹಿತರ ಜೊತೆ ಹಂಚ್ಕೋತೀವಿ. ಅಂಥ ಸ್ನೇಹ ಸಂಜೀವಿನಿ ಥರ ಕೆಲಸ ಮಾಡುತ್ತೆ ಅನ್ನೋದನ್ನ ಸ್ನೇಹ ಸಂಜೀವಿನಿ ಅನ್ನೋ ಶೀರ್ಷಿಕೆಯಡಿ ನಾನು ವಿವರವಾಗಿ ವಿವರಿಸಿದ್ದೀನಿ. ಅದು 22ನೇ ಅಧ್ಯಾಯ. 23ನೇ ಅಧ್ಯಾಯದಲ್ಲಿ ಮಮತೆಯ ಮಾಂತ್ರಿಕತೆ. ತಂದೆ ತಾಯಿಗಳು ನಮಗೆ ಯಾವ ರೀತಿ ಮಮತೆ ಕೊಡ್ತಾರೆ,
ತಾಯಿಯ ತಂದೆಯ ಪ್ರೀತಿ ವಾತ್ಸಲ್ಯ ಯಾವ ದೇವರು ನೀಡಬಲ್ಲ ಜಗದಿ ನಮಗೆಲ್ಲ ಅಂತಾರೆ. ಒಂದು ಮಗು ಕಾರ್ನಡಿ ಸಿಕ್ಕಾಕೊಂಬಿಟ್ರೆ ಆ ತಾಯಿ ಬಂದು ಆ ಕಾರನ್ನೇ ಎತ್ತು ಬಿಡ್ತಾಳೆ, ಅಷ್ಟು ಶಕ್ತಿ ಬಂದುಬಿಡುತ್ತೆ. ಏಕೆಂದರೆ ತನ್ನ ಮಗು ರಕ್ಷಣೆ ಮಾಡಬೇಕು. ಹಂಗೆ ತಾಯಿ ತಂದೆ ಮಾತ್ರ ನಿಸ್ವಾರ್ಥವಾಗಿ ಪ್ರೀತಿಸೋಂಥ ಮನಸ್ಸುಳ್ಳವರು. ಆ ವಾತ್ಸಲ್ಯಗಳನ್ನು ನಾವು ಹೆಂಗೆ ಸದುಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅದು ಮಮತೆಯ ಬಂಧನ, ಆ ಮಾಂತ್ರಿಕತೆಯ ಬಗ್ಗೆ ಮಮತೆಯ ಮಾಂತ್ರಿಕತೆ ಅಂತ ಶೀರ್ಷಿಕೆಯಡಿ ನಾನು ಹೇಳಿದ್ದೀನಿ ಗೆಳೆಯರೆ. ತದನಂತರ 24ನೇ ಕಲ್ಪವೃಕ್ಷದ ದಿವ್ಯತೆ. ಕಲ್ಪವೃಕ್ಷ ಕೇಳಿದ್ದನ್ನೆಲ್ಲ ಕೊಡುವಂಥ ಕಾಮಧೇನು ಕಲ್ಪವೃಕ್ಷಗಳ ಬಗ್ಗೆ ನೀವು ಕೇಳಿದ್ದೀರಿ. ಅದೇ ಥರ ನಾವು ಜೀವನದಲ್ಲಿ ನಮ್ಮ ಮನಸ್ಸನ್ನು ಚೇತರಿಯಾಗಿಟ್ಕೊಂಡು ನಾವು ಸಂತೃಪ್ತವಾದ ಮನಸ್ಸನ್ನು ಪಡ್ಕೋಬೇಕು. ಆಗ ನಮ್ಮ ಮನಸ್ಸು ಕಲ್ಪವೃಕ್ಷ ಆಗುತ್ತೆ. ಸಾಕು ಎನ್ನುವ ಸಿರಿವಂತನಾಗ್ತಾನೆ, ಬೇಕು ನಮ್ಮ ಬಡವನಾಗ್ತಾನೆ. ನಮಗೇನಾಗುತ್ತೆ, ನಮ್ಮ ಜೀವನದಲ್ಲಿ ನಾವು ನಗನಗ್ತಾ ಸಾಕು ಅನ್ಸ್ಕೊಂಡ್ರೆ ಸ್ಮೈಲ್ ಕಾಸ್ಟ್ ನಥಿಂಗ್, ಇಟ್ ಗಿವ್ಸ್ ಮಚ್ ಅಂತ. ನಾವು ನಗನಗ್ತಾ ಬಂದದ್ದನ್ನು ಸಂತೋಷದಿಂದ ಸ್ವೀಕರಿಸೋಂಥ ಪ್ರಯತ್ನ ಮಾಡಿ ನಾವು ಸಾಕುವನ ಅಂತ ತಲುಪಬೇಕು. ಆಗ ಜೀವನ ನಿಜವಾದ ಅರ್ಥದಲ್ಲಿ ಸಿರಿವಂತ ಆಗುತ್ತೆ. ನಾವು ಇದಕ್ಕೆ ಮನಸ್ಸು ಮಾಡಬೇಕು. ವೇರ್ ದೇರ್ ಇಸ್ ವಿಲ್ ದೇರ್ ಇಸ್ ಎ ವೇ. ಮನಸ್ಸಿದ್ದರೆ ಮಾರ್ಗ ಇರುತ್ತೆ ಅಂತ ಪ್ರಯತ್ನ ಮಾಡಬೇಕು ಅಂಥೇಳಿ ಕಡೆ ಅಂಕಣ 25ನೇದು ಜ್ಞಾನ ಸಾಕ್ಷಾತ್ಕಾರ ಅಂತ. ಈ ಪುಸ್ತಕಗಳಿಂದ ನಾವೇನೇನು ಪಡ್ಕೋತೀವಿ ಅನ್ನೋಕ್ಕಿಂತ ಈ ಪುಸ್ತಕಗಳು ನಮ್ಮ ಏನೇನಿಂದ ನಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ ಕ್ವಾಲಿಟೀಸನ್ನು ತೆಗೆದಾಕುತ್ತೆ. ಈಗ ಒಂದು ಶಿಲೆಯಲ್ಲಿ ಒಂದು ಕಲ್ಲು, ಬೃಹದಾಕಾರ ಕಲ್ಲಲ್ಲಿ ಒಂದು ಶಿಲೆ ಇರುತ್ತೆ. ಅಲ್ಲಿ ಬೇಡದ ಪಾಟ್ಗಳನ್ನ ತೆಗೆದಾಗ ಶಿಲೆ ರೂಪುಗೊಳ್ಳುತ್ತೆ. ಹಂಗೆ ನಮ್ಮ ಜೀವನದಲ್ಲಿರ್ತಕ್ಕಂಥ ಬೇಡದ ಅಂಶಗಳನ್ನ ತೆಗೆಯೋಕ್ಕೆ ಪುಸ್ತಕಗಳು ಯಾವ ರೀತಿ ಸಹಕಾರ ಮಾಡ್ತವೆ ಅಂತ ಈ ಜ್ಞಾನ ಸಾಕ್ಷಾತ್ಕಾರ ಅಂಕಣದಲ್ಲಿ ಹೇಳ್ತಾ ಇದ್ದೀವಿ. ಶ್ರೇಷ್ಠ ಮಾನವ ಜನ್ಮವನ್ನು ಪಡೆದಿರುವ ನಾವುಗಳು ಸವಾಲನ್ನು ಎದುರಿಸಿ ಗಟ್ಟಿ ವ್ಯಕ್ತಿತ್ವ ಪಡೆದು ಸಮಾಜಮುಖಿಯಾಗಿ ಬದುಕಿ ಈ ಸುಂದರವಾದ ಪ್ರಪಂಚಕ್ಕೆ ಒಂದು ಅದ್ಭುತವಾದವನ್ನು ಉಡುಗೆಯನ್ನು ಕೊಡದೆ ನಾವು ದೇವರಿಗೆ ಕೊಡುವಂಥ ನಿಜವಾದ ಕೊಡುಗೆ. ದೇವರು ನಮಗೆಲ್ಲವನ್ನ ಕೊಟ್ಟಿರ್ತಾನೆ. ಅದಕ್ಕೆ ಕೃತಜ್ಞತೆ ಸಲ್ಲಿಸೋದೆಂದರೆ ನಾವು ಸುಂದರವಾಗಿ ಜೀವನ ಮಾಡೋದು. ಅದ್ಭುತವಾದ ಅನುಕೂಲತೆಗಳು ದೇವರು ಕೊಟ್ಟಿದ್ದಾನೆ. ಗಾಳಿ, ಬೆಳಕು, ನೀರು ಎಲ್ಲ ಫ್ರೀಯಾಗಿ. ಅದನ್ನೆಲ್ಲ ಬಳಸ್ಕೊಂಡು ನಮ್ಮ ಮಾನವ ಸಂಪನ್ಮೂಲವನ್ನು ಬಳಸ್ಕೊಂಡು ನಾವು ಒಂದು ಕೊಡುಗೆಯನ್ನು ನೀಡಬೇಕು ದೇವರಿಗೆ ವಾಪಸ್ಸು. ಸಮಾಜಕ್ಕೆ, ತಂದೆ ತಾಯಿಗಳಿಗೆ, ಊರಿಗೆ, ನಾಡಿಗೆ ಒಂದು ಕೊಡುಗೆ ಆಗಬೇಕು. ಅದು ಜ್ಞಾನ ಸಾಕ್ಷಾತ್ಕಾರ ಅಂಕಣದಲ್ಲಿ ಹೇಳಿದ್ದೀನಿ. ಇದು ಈ ಪುಸ್ತಕ ಔದಾರ್ಯದ ಜೀವನ, ಮಾಧುರ್ಯದ ಮಧುವನ. ಇದರಲ್ಲಿ ಕೆಲವೇ ಅಂಶಗಳನ್ನು ನಿಮ್ಗೆ ಹೇಳಿದೆ. ಭಾಳಷ್ಟು ಅರ್ಥಪೂರ್ಣವಾದ ಪ್ರಾವರ್ಸು, ಗಾದೆ ಮಾತುಗಳು, ಹಿರಿಯ ಲೇಖಕರು, ಮಹಾತ್ಮರು, ಸಂತರು, ಶರಣರು ಎಲ್ಲರಿಂದ ಕಲಿತಂಥ ಮಾತುಗಳನ್ನು ನಾನು ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಬರೆದಿದ್ದೀನಿ ಗೆಳೆಯರೆ. ತಾವು ಈ ಪುಸ್ತಕವನ್ನು ಓದಿ. ಒಂದು ಸಭೆಯಲ್ಲಿ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಗಳು ಹೇಳ್ತಾರೆ, ಒಂದು ದೇಶದ ನಿಜವಾದ ಆಸ್ತಿ ಅಂದರೆ ಅದರಲ್ಲಿ ಎಷ್ಟು ಚಿನ್ನದ ಗಣಿಗಳಿವೆ ಅಂತಲ್ಲ, ಎಷ್ಟು ವನ ಸಂಪತ್ತಿವೆ ಅಂತಲ್ಲ. ನಿಜವಾದ ಆಸ್ತಿ ಅಂದರೆ ಎಷ್ಟು ಚಾರಿತ್ರ್ಯವಂತ ಮನುಷ್ಯರಿದ್ದಾರೆ. ಅದು ಒಂದು ದೇಶದ ನಿಜವಾದ ಆಸ್ತಿ, ಅಥವಾ ಒಂದು ನಾಡಿನ ನಿಜವಾದ ಆಸ್ತಿ, ಒಂದು ಮನೆಯ ನಿಜವಾದ ಆಸ್ತಿಯಾಗುತ್ತೆ. ಅಂಥ ಅದ್ಭುತವಾದ ವ್ಯಕ್ತಿಗಳಾಗುವಲ್ಲಿ ಈ ಕೃತಿಗಳು ಸಹಾಯ ಮಾಡ್ತವೆ. ಯಾಕೆಂದರೆ ನನ್ನ 3 ಕೃತಿಗಳು ಕೂಡ ನಾನು 100 ಕೃತಿಗಳನ್ನು ಓದಿ ಸರಳವಾಗಿ ಅರಗಿಸ್ಕೊಂಡು ಅದನ್ನು ಭಾಳ ಅತ್ಯಂತ ಸರಳ ರೀತಿಯಲ್ಲಿ ಹೇಳಿದ್ದೀನಿ ಗೆಳೆಯರೆ. ಈ ಕೃತಿ ಔದಾರ್ಯದ ಜೀವನ, ಮಾಧುರ್ಯದ ಮಧುವನ. ಈ ಕೃತಿ ನೀವು ಓದಬೇಕಾದ್ರೆ ನನ್ನ ದೂರವಾಣಿ ಸಂಖ್ಯೆ 7760574305 ಫೋನ್ ಮಾಡಿ. ಭಾಳ ರಿಯಾಯಿತಿ ದರದಲ್ಲಿ ಕೊಡ್ತೀನಿ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳ್ದಂಗೆ ನನ್ನ ಕೃತಿಗಳು ವಿಧಾನಸೌಧದ ಬೃಹತ್ ಪುಸ್ತಕ ಮೇಳ ಆದಮೇಲೆ ಭಾಳಷ್ಟು ಯಶಸ್ಸನ್ನು ಪಡ್ಕೋತಾವೆ ಗೆಳೆಯರೆ. ಏಕೆಂದರೆ ಅದರಲ್ಲಿ ಕ್ವಾಲಿಟೀಸ್ ಇವೆ ಅಂತ. ನಾವು ನಮ್ಮ ಬಗ್ಗೆ ಹೇಳ್ಕೊಳ್ಳೋದು ಅಷ್ಟೊಂದು ಚೆನ್ನಾಗಿಲ್ಲದೆ ಹೋದರೂ ಕೂಡ ಒಳ್ಳೆಯ ವಸ್ತುಗಳಿಗೆ ಕೂಡ ಜಾಹೀರಾತುಗಳು ಬೇಕಾಗ್ತವೆ ಅಂತ ಹೇಳ್ತಾರೆ. ಅದರಿಂದ ಎಲ್ಲ ಹಿರಿಯರು, ಸಂತರು, ಶರಣರು ಮತ್ತು ನನ್ನ ಪುಸ್ತಕ ಓದಿದಂಥ ಹಲವಾರು ಈ ಗಣ್ಯಮಾನ್ಯರು, ಪ್ರಾಂಶುಪಾಲರುಗಳು, ಶಿಕ್ಷಕರುಗಳು, ಸಾಮಾನ್ಯ ಗೃಹಿಣಿಯರು ಎಲ್ಲರೂ ಕೂಡ ನಿಮ್ಮ ಕೃತಿಗಳು ಚೆನ್ನಾಗಿವೆ ಅಂತ ಹೇಳೋದ್ರಿಂದ ಆ ಆತ್ಮವಿಶ್ವಾಸದಿಂದ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತೀನಿ ಗೆಳೆಯರೆ. ಮತ್ತು ಎಲ್ಲರೂ ಕೂಡ ನಿಮ್ಮ ಪುಸ್ತಕಗಳನ್ನ ಪರಿಚಯಿಸಿ ಅಂತ ಹೇಳಿದ್ದರಿಂದ ನನ್ನ 2ನೇ ಕೃತಿಯನ್ನು ಸೂಕ್ಷ್ಮವಾಗಿ ಆದಷ್ಟು ಕಡಿಮೆ ಅವಧಿಯಲ್ಲಿ ನಾನು ಹೇಳಿದ್ದೀನಿ ಗೆಳೆಯರೆ. ನೀವು ನಾನು ಹೇಳಿದಾಗೆ ನನ್ನ ಮತ್ತೊಮ್ಮೆ ಹೇಳ್ತೀನಿ, ನನ್ನ ಜಂಗಮವಾಣಿ ಸಂಖ್ಯೆ 7760574305 ಇಲ್ಲಿ ಕರೆ ಮಾಡಿದ್ರೆ ಭಾಳ ರಿಯಾಯಿತಿ ದರದಲ್ಲಿ ನಿಮಗೆ ಕೃತಿಗಳನ್ನ
ಒದಗಿಸ್ಕೊಡ್ತೀನಿ. ಮೊದಲನೇ ಸಂಚಿಕೆಗೂ ಈಗಾಗಲೇ ಕರೆಗಳು ಬಂದಿವೆ. ತಾವು ಕೂಡ ಈ ಕೃತಿಯನ್ನು ವಿಚಾರಗಳನ್ನು ಇಷ್ಟಪಟ್ಟರೆ ತಾವು ಖಂಡಿತ ಓದುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ವಿಡಿಯೋ ಬಗ್ಗೆ ಪ್ರತಿಕ್ರಿಯೆ ನೀಡಿ ಗೆಳೆಯರೆ. ನಿಮ್ಮ ಪ್ರತಿಕ್ರಿಯೆ ಭಾಳ ಮುಖ್ಯ ಆಗುತ್ತೆ. ಈ ಪುಸ್ತಕ ನಿಮಗೆ ಯಾವ ರೂಪದಲ್ಲಾದ್ರೂ ತಲುಪುತ್ತೆ. ನೀವು ಈ ವಿಡಿಯೋ ಹೆಂಗಿತ್ತು, ನಾನು ಮಾಡ್ತಾ ಇರೋದು, ನಿಮಗೆ ಮಾಹಿತಿ ಕೊಡ್ತಾ ಇರೋದು ಎಷ್ಟು ಚೆನ್ನಾಗಿದೆ, ಇದಕ್ಕೆ ಸಲಹೆ ಸೂಚನೆಗಳಿದ್ದರೆ ಖಂಡಿತ ತಮ್ಮ ಪ್ರತಿಕ್ರಿಯೆ ನನಗೆ ಬೇಕು. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋಗಳನ್ನ, ಇಂಥ ವಿಡಿಯೋಗಳನ್ನ ದಯವಿಟ್ಟು ಶೇರ್ ಮಾಡಿ. ಇದು ಸಮಾಜಕ್ಕೆ ನೀವು ಸಲ್ಲಿಸುವ ಒಂದು ಒಳ್ಳೆಯ ಕೆಲಸ ಆಗುತ್ತೆ. ಯಾಕೆಂದರೆ ಒಳ್ಳೆಯ ವಿಚಾರಗಳು ಎಲ್ಲ ಕಡೆ ಹರಡಲಿ ಗೆಳೆಯರೆ. ಆ ಕೆಲಸವನ್ನು ನೀವು ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ. ನಿಮ್ಮೆಲ್ಲರ ಬೆಂಬಲವೇ ನನಗೆ ಶ್ರೀರಕ್ಷೆ ಆಗಿರುತ್ತೆ ಅಂತ ಮತ್ತೊಮ್ಮೆ ಹೇಳ್ತಾ, ನೀವು ನನ್ನ ವಿಡಿಯೋನ ವೀಕ್ಷಣೆ ಮಾಡ್ತೀರಿ ಅನ್ನೋ ನಂಬಿಕೆಯೊಡನೆ ನಿಮಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಗೆಳೆಯರೆ. ನಮಸ್ಕಾರಗಳು. ನಿಮ್ಮ ಯಾವತ್ತೂ ಪ್ರೋತ್ಸಾಹ, ನಿಮ್ಮ ಒಂದು ಸ್ಫೂರ್ತಿ ನಾವು ಒಳ್ಳೆಯ ಕೆಲಸವನ್ನು ಇನ್ನಷ್ಟು ಮಾಡೋದಕ್ಕೆ ನಮಗೆ ಶಕ್ತಿ ತುಂಬುತ್ತೆ ಗೆಳೆಯರೆ. ಅದು ಸತ್ಯವಾದಂಥ ಮಾತು. ಅದರಿಂದ ಆ ಕೆಲಸವನ್ನು ನೀವು ಮಾಡಿ, ಒಂದು ಒಳ್ಳೆಯ ಬೇರೆಯವ್ರಿಗೆ ಪ್ರಶಂಸೆ ಮಾಡೋದು, ಅವರಿಗೆ ಶಕ್ತಿ ತುಂಬೋದು ಕೂಡ ನಿಮ್ಮ ಮನಸ್ಸಿಗೂ ಕೂಡ ಹಿತಕರವಾದ ಅನುಭವ ನೀಡುತ್ತೆ ಗೆಳೆಯರೆ ಅಂತ ಹೇಳ್ತಾ ನಿಮಗೆ ನಮಸ್ಕಾರಗಳನ್ನ ಸಲ್ಲಿಸ್ತೀನಿ ಗೆಳೆಯರೆ. ನಮಸ್ಕಾರಗಳು.